ಹೆದ್ದಾರಿಗಳಲ್ಲಿ ಸಂಚಾರ ಮಾಡುವಂತ ಪ್ರಯಾಣಿಕರು ನೋಡಲೇಬೇಕಾದಂತ ಸ್ಟೋರಿ ಇದು. ಸಂಚಾರಿ ಪೊಲೀಸರು ಹಾಗೂ ಸಾರಿಗೆ ಇಲಾಖೆ ಕೈಗೊಂಡಂತ ಕ್ರಮ ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಈ ಸ್ಟೋರಿಯನ್ನ ನೋಡಿದ ಬಳಿಕ ನಿಮಗೆ ಸಹಜವಾಗಿಯೇ ಉದ್ಭವ ಆಗುತ್ತೆ. ಅಪಘಾತ ತಡೆಗಟ್ತೀವಿ ಅನ್ನುವಂತ ನೆಪದಲ್ಲಿ ಕೈಗೊಂಡಿರುವಂತ ಅಕ್ರಮ ಯೋಜನೆನಾ ಇದು? ಹಾಗಾದ್ರೆ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸನಾ? ಮಾಪನ ಇಲಾಖೆ ಅನುಮತಿಯೇ ಇಲ್ಲದೆ ಎಐ ಕ್ಯಾಮೆರಾ ಅಳವಡಿಕೆ ಮಾಡಿದ್ದಾರೆ ಎನ್ನುವಂತ ಆರೋಪ ಇದೆ. ಹೈವೇಯಲ್ಲಿ ಸಂಚರಿಸುವಂತ ವೇಳೆ ಹಾಕುವ ದಂಡ ಅದು ಹಾಗಾದ್ರೆ ಲೀಗಲ್ ಅಲ್ವಾ? ಅಕ್ರಮವಾಗಿ ದಂಡ ಹಾಕ್ತಾ ಇದ್ದಾರಾ? ಹೆದ್ದಾರಿಗಳಲ್ಲಿ ಎಐ ಕ್ಯಾಮೆರಾ ಅಳವಡಿಕೆಗೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ವಂತೆ. ಹಂಗಿದ್ರೂ ಟ್ರಾಫಿಕ್ ಪೊಲೀಸರು ಸಾರಿಗೆ ಇಲಾಖೆಯಿಂದ ಎಐ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಇದರಿಂದಾಗಿ ನೀವೇನಾದರೂ ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಿದ್ರಿ ಅಂದರೆ ಅಲ್ಲಿ ದಂಡ ಹಾಕ್ತಾರೆ. ಆದರೆ ಇಲ್ಲಿ ಎಐ ಕ್ಯಾಮರಾಗೆ ಅಳವಡಿಕೆ ಮಾಡೋದಕ್ಕೆ ಪರ್ಮಿಷನ್ನೇ ಸಿಕ್ಕಿಲ್ಲ. ಇವ್ರು ಹೇಗೆ ಅಳವಡಿಕೆ ಮಾಡಿದ್ರು? ಕ್ಯಾಲಿಬ್ರೇಷನ್ ಆಗದ ಕ್ಯಾಮರಾ ಅಳವಡಿಕೆ ಮಾಡಲಾಗಿದೆ. ಈ ಬಗ್ಗೆ TV5 ಕನ್ನಡದ ಬಳಿ ಇದೆ ಕೇಂದ್ರ ಸರ್ಕಾರದ ಅಧಿಸೂಚನೆಯ ದಾಖಲೆಯ ಪ್ರತಿಯನ್ನ ನೀವು ಗಮನಿಸಬಹುದು. ಇದುವರೆಗೂ ಕೂಡ ಎಐ ಕ್ಯಾಮರಾ ಅಳವಡಿಕೆಗೆ ಸಂಬಂಧಪಟ್ಟಂತೆ ಚಿಂತನೆ ನಡೆದಿದೆ ಅಷ್ಟೇ. ಎಐ ಕ್ಯಾಮೆರಾ ಅಳವಡಿಕೆ ಮಾಡಿ ಅನ್ನುವಂಥ ಸೂಚನೆ ಆಗಲಿ ಪರ್ಮಿಷನ್ ಆಗಲಿ ಇನ್ನೂ ಸಿಕ್ಕಿಲ್ಲ. ಹಂಗಿದ್ರೂ ಪರ್ಮಿಷನ್ ಇಲ್ಲದೇ ಇದ್ರೂ ಎಐ ಕ್ಯಾಮೆರಾ ಅಳವಡಿಕೆ ಮಾಡಿದ್ಯಾಕೆ? ಎಐ ಕ್ಯಾಮೆರಾ ಅಳವಡಿಕೆ ಮಾಡೋದ್ರ ಮೂಲಕ ಈ ಹೊಸ ಯೋಜನೆ ಮೂಲಕ ಪ್ರಯಾಣಿಕರಿಂದ ದಂಡ ವಸೂಲಿ ಮಾಡುವಂಥ ಅಕ್ರಮ ಯೋಜನೆನಾ ಇದು? ಸಾರಿಗೆ ಇಲಾಖೆ ಇದಕ್ಕೆ ಯಾವ ಪರ್ಮಿಷನ್ನು ಕೂಡ ಕೊಟ್ಟಿಲ್ಲ. ಸಂಚಾರಿ ಪೊಲೀಸರು ಹೇಗೆ ಇಲ್ಲಿ ಈ ರೀತಿಯಾಗಿ ಮಾಡಿದ್ರು? ಸಾರಿಗೆ ಇಲಾಖೆ ಯಾಕೆ ಈ ಕ್ರಮವನ್ನು ತೆಗೆದುಕೊಳ್ತು? ಕೇಂದ್ರದಿಂದ ಅಧಿಸೂಚನೆನೇ ಬಂದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಎಐ ಕ್ಯಾಮರಾವನ್ನು ಅಳವಡಿಕೆ ಮಾಡಿ ಅಂತ. ಎಐ ಕ್ಯಾಮರಾ ಅಳವಡಿಕೆ ಮಾಡೋದು ಯಾಕೆ? ಸಂಚಾರಿ ಪೊಲೀಸರನ್ನ ಎಲ್ಲೆಲ್ಲಿ ಹಾಕಿರೋದಿಲ್ವೋ ಅಥವಾ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡುವಂಥ ಕೆಲಸಗಳು ಅಥವಾ ಅಂಥ ಪ್ರಕರಣಗಳು ಎಲ್ಲಿ ಹೆಚ್ಚಾಗುತ್ತೋ ಅವನ್ನ ಪತ್ತೆ ಹಚ್ಚೋದಕ್ಕೆ. 2023ರಿಂದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಈ ಕ್ಯಾಮೆರಾ ಅಳವಡಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಸಂಚಾರ ನಿಯಮ ಉಲ್ಲಂಘನೆ ತಡೆಗೆ ಕ್ಯಾಮೆರಾ ಅಳವಡಿಕೆ ಮಾಡಬೇಕು ಅನ್ನೋ ಚರ್ಚೆ. ಕಳೆದ 2 ವರ್ಷಗಳಿಂದ ಪ್ರಯಾಣಿಕರಿಂದ ದಂಡ ವಸೂಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ಪರ್ಮಿಷನ್ ಕೊಟ್ಟರು ಇವ್ರಿಗೆ? ಲಕ್ಷಾಂತರ ರೂಪಾಯಿ, ಲಕ್ಷಾಂತರ ವಾಹನಗಳಿಂದ ಅವರ ಮಾಲೀಕರಿಂದ ಕೋಟ್ಯಾಂತರ ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ಬೆಂಗಳೂರು ಮೈಸೂರು ಹೈವೇ, ಹೊಸಕೋಟೆ ದಾಬಸ್ಪೇಟೆ ಹೈವೇ, ರಾಷ್ಟ್ರೀಯ ಹೆದ್ದಾರಿ 4ರ ಪಾರ್ಲೆಜಿ ಕಾರ್ಖಾನೆ, ತುಮಕೂರು ಕ್ಯಾತ್ಸಂದ್ರ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ 7ರ ದೇವನಹಳ್ಳಿ ಟೋಲ್ ಗೇಟ್, ಹೀಗೆ ಹೊಸೂರು ರಸ್ತೆಯ ಅತ್ತಿಬೆಲೆ ಹೈವೇ ಹಾಗೂ ರಾಷ್ಟ್ರೀಯ ಹೆದ್ದಾರಿ 73 ಹಿಟ್ನಾಳ್ ಟೋಲ್ ಗೇಟ್ ಏನಿದೆ ಅಲ್ಲೂ ಕೂಡ ಈ ರೀತಿಯಾಗಿ ಒಂದು ರೀತಿ ಅಕ್ರಮವಾಗಿ ಇಲ್ಲಿ ದಂಡ ವಸೂಲಿ ಮಾಡ್ತಾ ಇದ್ದಾರೆ. ಸದ್ಯ 6ಕ್ಕೂ ಹೆಚ್ಚು ಹೆದ್ದಾರಿಗಳಲ್ಲಿ ಎಐ ಕ್ಯಾಮರಾವನ್ನು ಅಳವಡಿಸಿದ್ದಾರೆ ಇಲಾಖೆ ಕಡೆಯಿಂದ. ಇವೆಲ್ಲ ಸಾರಿಗೆ ಇಲಾಖೆಯ ಸಾರಥಿ 4 ವಾಹನ 5 ತಂತ್ರಾಂಶದ ಜೊತೆ ಜೋಡಣೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇಲ್ಲಿ ಪರ್ಮಿಷನ್ ಸಿಕ್ಕಿಲ್ಲ, ಹಂಗಿದ್ರು ಯಾಕೆ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ? ಹಂಗಿದ್ರು ಯಾಕೆ ಅದರ ಆಧಾರದ ಮೇಲೆ ದಂಡ ವಸೂಲಿ ಆಗ್ತಾ ಇದೆ? ಸಾರಿಗೆ ತಜ್ಞರಿಂದ ರಾಜ್ಯ ಸಾರಿಗೆ ಇಲಾಖೆ ವಿರುದ್ಧ ತೀವ್ರ ಅಸಮಾಧಾನ ಈಗ ವ್ಯಕ್ತವಾಗ್ತಾ ಇದೆ. ಹೆದ್ದಾರಿಯಲ್ಲಿ ವಿಧಿಸ್ತಾ ಇರುವಂಥ ದಂಡದ ಬಗ್ಗೆನೂ ಪ್ರಯಾಣಿಕರು ವಿರೋಧಿಸ್ತಾ ಇದ್ದಾರೆ. ಮೊನ್ನೆ ತಾವು ಹೇಳಿದಾಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅದ್ರ ಬಗ್ಗೆ ಬಂದಿದೆ. ನಮ್ಮ ಇಲಾಖೆಯಿಂದೆಲ್ಲ ಕ್ಯಾಲಿಬ್ರೇಷನ್ ಮಾಡಬೇಕು ಅಂತ ಆ ಪ್ರೋಸೆಸ್ಸಲ್ಲಿ ಇದ್ದೀವಿ. ಮೇ ಬಿ ಅದು ಇನ್ನೊಂದು ವಾರ 10 ಡೇಸಲ್ಲಿ ಅದು ಕಂಪ್ಲೀಟ್ ಆಗ್ತದೆ. ಪೊಲೀಸ್ನವರು ಅವ್ರು ಏನಿದೆ ಅದನ್ನು ಮಾಡ್ತಾಯಿದ್ದಾರೆ. ಅವ್ರ ಕಾನೂನಲ್ಲಿ ಏನಿದೆ ಅವಕಾಶ ಅದನ್ನು ಮಾಡಲಿ. ಅದನ್ನು ಅವರಿಂದ ಏನು ದಂಡ ವಸೂಲು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ. ನಮ್ಮ ಇಲಾಖೆಯಿಂದ ಏನು ಕ್ಯಾಲಿಬ್ರೇಷನ್ ಮಾಡಬೇಕು ಅದನ್ನು ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಸ್ವಲ್ಪ ತಡ ಆಗಿದೆ, ಯಾಕೆಂದರೆ ಅಲ್ಲಿನ ಪ್ರಪೋಸಲ್ ನಿಮ್ಗೆ ಬಂದೇ ಇಲ್ಲ ಅನ್ನೋಂಥ ಮಾಹಿತಿ ನಮಗೂ ಕೂಡ ಇದೆ ಸರ್. ಹೇಗೆ ನಮ್ಮದು ನಾವು ಏನು ಮಾಡಬೇಕು ಅನ್ನೋದು ಈಗಾಗಲೇ ಡಿಸ್ಕಷನ್ ಆಗಿದೆ. ಅದು ಹೇಳ್ತೀನಿ ನಿಮ್ಗೆ ಒಂದು ಮೇ ಬಿ ನೆಕ್ಸ್ಟ್ ವೀಕಲ್ಲಿ ತಮ್ಗೆ ಅಪ್ಡೇಟ್ ಮಾಡ್ತೀನಿ ಏನಾಗಿದೆ. ಬಟ್ ವಿ ಆರ್ ಆನ್ ದಟ್ ಪ್ರೊಸೆಸ್. ಯಾಕೆಂದರೆ ದರವನ್ನು ನಿಗದಿ ಮಾಡುವಂಥ ತಾವಾಗಿರ್ತೀರ ಅಥವಾ ಸ್ಪೀಡ್ ಲಿಮಿಟ್ಸ್ ಎಷ್ಟಿರುತ್ತೆ? ದರ ನಾವು ನಿಗದಿ ಮಾಡ್ತಾ ಇಲ್ಲ. ದರ ಈಗಾಗಲೇ ಸಾರಿಗೆ ಇಲಾಖೆನವರು ಆಟೋಗೆ ಎಷ್ಟು 1 ಕಿಲೋಮೀಟರ್ಗೆ ಎಷ್ಟು 2 ಕಿಲೋಮೀಟರ್ಗೆ ಅಂತ ಕ್ಯಾಲಿಬ್ರೇಷನ್ ನಾವು ಕ್ಯಾಲಿಬ್ರೇಷನ್ ಏನಿದೆ ಸಾಫ್ಟ್ವೇರ್ನಲ್ಲಿ ಚೇಂಜ್ ಮಾಡಬೇಕು. ಉದಾಹರಣೆಗೆ 23 ರೂಪಾಯಿ ಇತ್ತು, ಅದನ್ನು 26 ಮಾಡಬೇಕು. ಆ ಥರದ್ದು ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈ ರೀತಿಯಾಗಿ ಎಐ ತಂತ್ರಜ್ಞಾನ ಅಳವಡಿಕೆ ಮಾಡಬೇಕು ಅನ್ನುವಂತ ಒಂದು ಚಿಂತನೆ ಇದೆ, ಪ್ರಪೋಸಲ್ ಇದೆ, ಬಟ್ ಇನ್ನೂ ಅದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ.
ಹಂಗಿದ್ರೂ ಕೂಡ 6ಕ್ಕೂ ಹೆಚ್ಚು ಹೈವೇಗಳಲ್ಲಿ ಇವರು AI ತಂತ್ರಜ್ಞಾನ ಅಳವಡಿಕೆ ಮಾಡಿದ್ದು ಹೇಗೆ? ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಯಾಣಿಕರು ಏನು ಹೇಳ್ತಾರೆ, ಹೇಗೆ ವಸೂಲಿ ಮಾಡ್ತಿದ್ದಾರೆ ಅಂತ? ಖಂಡಿತವಾಗಲೂ ಇದು ಹಗಲು ದರೋಡೆ ಅನ್ನುವಂಥ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ, ಅದರಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವಂಥದ್ದು. ಮುಖ್ಯವಾಗಿ ಬೆಂಗಳೂರು ಮೈಸೂರು ಹೆದ್ದಾರಿ ಅನ್ನುತ್ತದೆ, ಅದ್ರ ಜೊತೆಗೆ ಬೇರೆ ಬೇರೆ ಹೊಸಕೋಟೆ ಹೆದ್ದಾರಿ ಇರುವಂಥದ್ದು, ಹಾಗೆಯೇ ತುಮಕೂರು ಹೆದ್ದಾರಿ ಇರುವಂಥದ್ದು, ಹಾಗೆಯೇ ಮಂಗಳೂರು ಹೆದ್ದಾರಿಗಳಲ್ಲಿ ಅಂತಂದರೆ ಸಾಕಷ್ಟು ಸರಣಿ ಅಪಘಾತಗಳಾಗ್ತಾ ಇದೆ. ಸೀಟ್ ಬೆಲ್ಟ್ಗಳನ್ನು ಹಾಕುವಂತ ಇಲ್ಲ, ಅತಿ ವೇಗವಾಗಿ ವಾಹನಗಳನ್ನು ಚಲಾವಣೆ ಮಾಡ್ತಾರೆ ಹಿನ್ನೆಲೆಯಲ್ಲಿ ಅಲ್ಲಿ ಆಯಾ ಒಂದು ಭಾಗದಲ್ಲಿ ಎಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ, ಆಯಾ ಡಿವಿಷನಲ್ಲಿ ಬರುವಂತಹ ಏನು ಸಂಚಾರಿ ಪೊಲೀಸರಾಗಿರುವಂಥದ್ದು, ಹಾಗೇನೆ ಅಲ್ಲಿನ ಜಿಲ್ಲಾಡಳಿತ ಏನು ಮಾಡುತ್ತೆ, ಪ್ರಮುಖವಾಗಿ ಹೈವೇಗಳಲ್ಲಿ AI ಕ್ಯಾಮ್ರಾವನ್ನು ಅಳವಡಿಸುವಂಥದ್ದು, ಅಥವಾ ಅಂದರೆ AI ಕ್ಯಾಮ್ರಾ ಅಥವಾ ITMS ಕ್ಯಾಮ್ರಾ ಅಥವಾ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನೈಸ್ಡ್ ಕ್ಯಾಮ್ರಾವನ್ನು ಅಳವಡಿಕೆ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ಈಗ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ಮಾಡ್ತಾ ಇದೆ ಅನ್ನೋಂಥದ್ದು. ಅಂದರೆ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಈ ಥರದ ಒಂದು ಟೆಕ್ನಾಲಜಿಗಳನ್ನು ಬಳಸುವಂಥ ಸಂದರ್ಭದಲ್ಲಿ ಅಥವಾ ಕೃತಕವಾದಂತಹ ಒಂದು ಕ್ಯಾಮ್ರಾವನ್ನು ಅಳವಡಿಕೆ ಮಾಡುವಂಥದ್ದಾಗಲಿ, ಅಥವಾ ಸ್ಪೀಡ್ ಗನ್ ಅಂತಂದರೆ ರಸ್ತೆ ಮಧ್ಯದಲ್ಲೇ ಟ್ರಾಫಿಕ್ ಪೊಲೀಸರು ಒಂದು ದೂರದ ವೇಗದ ಮಿತಿಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸ್ಪೀಡ್ ಗನ್ನನ್ನು ಇಟ್ಕೊಂಡು ಕ್ಯಾಮ್ರಾವನ್ನು ಇಟ್ಕೊಂಡು ಏನು ಚಲನವಲನವನ್ನು ನೋಡ್ತಾ ಇರ್ತಾರೆ. ಅತಿ ವೇಗವಾಗಿ ಬಂದಂತಹ ವಾಹನ ಸವಾರನ ತಡೆಯುವಂಥದ್ದು, ದಂಡ ಹಾಕುವಂಥ ಪ್ರಕ್ರಿಯೆಗಳಾಗುತ್ತೆ. ಇದು ಒಂದು ರೀತಿಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಕಾರಣ ಇಷ್ಟೇ, ಕೇಂದ್ರ ಸರ್ಕಾರ ಇಲ್ಲಿ ಜುಲೈ ಮೊದಲ ತಿಂಗಳಲ್ಲಿ ಹೊರಡಿಸಿರುವಂತಹ ಗೆಜೆಟೆಡ್ ನೋಟಿಫಿಕೇಶನ್ ಅಂತಂದರೆ ಹೊಸ ಪ್ರಕಟಣೆ ಏನಿದೆ, ಅದರ ಆ ಒಂದು ಪ್ರಕಟಣೆಯನ್ನು ನಾವು ಆಲಿಸಿದ್ರೆ ಇಲ್ಲಿವರೆಗೆ 2023ರಿಂದ ಇಲ್ಲಿವರೆಗೆ 2.5 ವರ್ಷಗಳಿಂದ ಹೊಸ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡುವಂಥದ್ದು, ಹೆದ್ದಾರಿಗಳಲ್ಲಿ ಡಿಜಿಟಲ್ ಕ್ಯಾಮ್ರಾಗಳನ್ನು ಹಾಕಿರುವಂಥದ್ದು ಒಂದು ರೀತಿಯಲ್ಲಿ ಕಾನೂನು ಬಾಹಿರ ಅಥವಾ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೇ ಹಾಕಿದ್ದಾರೆ ಅನ್ನುವಂತಹ ಪ್ರಶ್ನೆ. ಇದ್ರ ಜೊತೆಗೇನೆ ಈ ಥರದ ಒಂದು ಕ್ಯಾಮ್ರಾಗಳನ್ನು ಮಾನಿಟರ್ ಮಾಡಬೇಕಾದ್ರೆ ರಾಜ್ಯದ ಕಾನೂನು ಮತ್ತು ಮಾಪನ ಶಾಸ್ತ್ರ ಇಲಾಖೆ ಏನಿದೆ ಅಥವಾ ಮಾಪನ ಇಲಾಖೆ ಏನಿದೆ ಅದರ ಅನುಮತಿ ಬೇಕಾಗುತ್ತೆ. ಡಿಜಿಟಲ್ ಆಗಿ ಅದು ಎಷ್ಟು ಸರ್ಟಿಫೈಡ್ ಇರುವಂತಹ ಕಂಪ್ನಿಯಿಂದ ನೀವು ಪರ್ಚೇಸ್ ಮಾಡಿದ್ದೀರಾ, ಯಾವ್ಯಾವ ಸಲಕರಣೆಗಳನ್ನು ಒಳಗೊಂಡಿದೆ, ಯಾವ್ಯಾವ ರೀತಿ ಟೆಕ್ನಾಲಜಿಗಳು ಅಥವಾ ಸಾಫ್ಟ್ವೇರ್ ಅನ್ನ ಅಂತಹ ಕ್ಯಾಮ್ರಾಗಳಲ್ಲಿ ಅಳವಡಿಕೆ ಮಾಡಿದ್ದಾರೆ ಅನ್ನೋಂಥದ್ದನ್ನು ಕೂಡ ಸರ್ಟಿಫೈ ಆಗಬೇಕಾಗುತ್ತೆ. ಈ ಒಂದು ಟೆಂಡರ್ ಪಡೆದಂತಹ ಅಥವಾ ಇನ್ಸ್ಟಾಲ್ ಆದಂತಹ ಕ್ಯಾಮ್ರಾಗಳೆಲ್ಲವೂ ಕೂಡ ಬಹುತೇಕವಾಗಿ ರಾಜ್ಯ ಸರ್ಕಾರದ ಕಾನೂನು ಮತ್ತು ಮಾಪನ ಇಲಾಖೆ ಶಾಸ್ತ್ರ ಇಲಾಖೆಯ ಯಾವುದೇ ರೀತಿಯ ಅನುಮತಿಯನ್ನು ಪಡ್ಕೊಂಡಿಲ್ಲ. ಅದರಿಂದ ರೆಕಗ್ನೈಸ್ ಅಥವಾ ಸರ್ಟಿಫೈಡ್ ಆದಂತಹ ಕ್ಯಾಮ್ರಾಗಳ ಇನ್ಸ್ಟಾಲ್ ಆಗಿಲ್ಲ ಅನ್ನುವಂತಹ ಆಕ್ಷೇಪ ಕೂಡ ವ್ಯಕ್ತವಾಗಿರುವಂಥದ್ದು. ಹೀಗಾಗಿ ಈಗ ಅಂತಂದರೆ ಆಯಾ ಜಿಲ್ಲಾಡಳಿತ ಈಗಾಗಲೇ ಹಲವು ಕೇಸ್ಗಳನ್ನು ದಾಖಲು ಮಾಡಿದೆ. ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಕೇಸ್ಗಳಿಗಾಗಲೇ 2024-23ರಲ್ಲಿ ದಾಖಲಾಗಿರುತ್ತೆ. ಈಗ ಜಾಸ್ತಿ ಆಗಿರುತ್ತೆ ಒಂದು ವರ್ಷದಲ್ಲಿ. ಆ ಥರದ ದಂಡಗಳು ಕೂಡ ಒಂದು ರೀತಿಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅನ್ನುವಂಥ ಪ್ರಶ್ನೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ.